ಈ ಯಂಗರ್ ಜನರೇಷನ್ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಸಪೋರ್ಟ್ ಬೇಕು ಅಂತ ಇರೋದಿದ್ರೆ ನಿಮ್ಮ ವೈಯಕ್ತಿಕ ಖರ್ಚುಗಳಿಗೆ ಆಗುವಂತ ಏನು ವ್ಯವಹಾರ ಇದೆ ಅದನ್ನ ಬಿಡಬೇಡಿ. ನಿಮ್ಗೆ ಏನೇ ಹಾಬಿ ಇದ್ದಿದ್ರು ಅದು ಹಾಬಿ ಆಗಿರ್ಬೇಕು ಫಸ್ಟಿಗೆ. ಅದು ಪ್ರೊಫೆಷನಲ್ ಆಗೋ ತನಕನೂ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಬರೋ ತನಕನೂ ಇರೋದನ್ನ ಬಿಡಬೇಡಿ. ಅದು ಬಿಟ್ಟರೆ ಏನು ಹೇಳಿದ್ರೆ ನಿಮ್ಗೆ ಎಲ್ಲರೂ ಆಂಟಿ ಆಗ್ತಾರೆ. ಇರೋ ನಿಮ್ಮ ಫ್ಯಾಮಿಲಿನೂ ನಿಮ್ಗೆ ಅವ್ರು ಮಾತಾಡೋದು ಸಿಟ್ಟು ಅನ್ಸುತ್ತೆ, ಸ್ನೇಹಿತರ ಬಳಗನೂ ದೂರ ಆಗ್ತಾರೆ. ಇದೆಲ್ಲದಕ್ಕೂ ಒಂದು ಮುಖ್ಯ ದಾರಿ ಏನು ಹೇಳಿದ್ರೆ ನಿಮ್ಮ ದುಡಿಮೆ ಏನಿದೆ ವ್ಯಾವಹಾರಿಕವಾಗಿ ನೀವೇನು ಸ್ಟ್ಯಾಂಡ್ ಆಗಿರಬೇಕು, ನಿಮ್ಮ ಖರ್ಚು ವೆಚ್ಚಗಳನ್ನು ನೀವೇ ನೋಡ್ಕೊಂಡಿರ್ಬೇಕು, ನಿಮ್ಮ ನಮ್ಮದವ್ರಿಗೆ ಏನು ಕೊಡಬೇಕು ಅದು ನೀವು ಕೊಡಬೇಕು. ಈ ಆಂಗಲ್ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಇದನ್ನ ನೀವು ಟ್ರೈ ಮಾಡಿ ಯಾವಾಗ ನಿಮ್ಗೆ ಇದು ಸ್ಟೇಬಲ್ ಅಂತ ಅನ್ಸುತ್ತೆ ಆವಾಗ ನೀವು ಶಿಫ್ಟ್ ಆಗಿ. ನಾನು ಮಾಡಿದ್ದು ಹಾಗೆ. ನಾನು ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ದೆ, ಬೆಳಿಗ್ಗೆಯಿಂದ 6 ಗಂಟೆ ತನಕ ಸ್ಕಲ್ಪ್ಚರ್ ಹೊಟ್ಟೆಪಾಡು, 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ನಾನು ಕಳೆದಿದ್ದೆ ಹಂಗೆ. ಮೊದಲ ಜವಾಬ್ದಾರಿ ಅದು ಹೌದು. ಆಮೇಲೆ ಅವತ್ತಿಂದ ಇವತ್ತಿನ ತನಕ ಒಂದು 3-4 ಅವರ್ಸ್ ನಿದ್ದೆ ಮಾಡ್ತೀನಿ ಅಷ್ಟೇ. 5 ಅವರ್ಸ್ ಮ್ಯಾಕ್ಸಿಮಮ್ ನಿದ್ದೆ, ಅದಕ್ಕಿಂತ ಜಾಸ್ತಿ ಮಾಡಲ್ಲ. ಸೊ ಅದು ಈ ಡಿವೈನ್ ಒಳಗಡೆ ಇರಬೇಕಾದ್ರೆ ಅದು ನಂಗೆ ಬೇಕಂತ ಅನ್ಸಲ್ಲ ಅಷ್ಟೇ. ಸೊ ಅವತ್ತಿನಿಂದ ಅಷ್ಟೇ ಊಟಕ್ಕೆ ತಕೊಂಡ್ ಪಕ್ಕದಲ್ಲಿ ಇಟ್ಟರೆ ಅದು ನಂಗೆ ನೆನಪೇ ಆಗ್ತಾ ಇರಲಿಲ್ಲ. ಸಂಗೀತದ ಒಂದು ಗೀಳು ಬಿದ್ದಾದ್ಮೇಲೆ ಒಂದು ಡೈವರ್ಷನ್ ತಗೊಂತು. ಬಟ್ ಬಹುಶಃ ಎಲ್ಲ ಕಡೆಗೆ ನನ್ನನ್ನ ಕಾಪಾಡಿದ್ದು, ನನಗೆ ಒಳಗಡೆ ಇನ್ನೊಂದು ಮೋಟಿವೇಶನ್ ಪಾಯಿಂಟ್ ಕ್ರಿಯೇಟ್ ಆಗಿದ್ದು, 2 ಸಾರಿ ಜೀವನ ಬೇಡ ಅಂತ ನಾನು ಅಟೆಂಪ್ಟ್ ಹೋದಾವಾಗ್ಲೂ ನನ್ನನ್ನು ಕಾಪಾಡಿದ್ದು. ಯಾಕೆ ಆ ಲೆವೆಲ್ಗೆ ಯಾಕೆ ನಿಮಗೆ ಫ್ರಸ್ಟ್ರೇಷನ್? ಅದೇ ಹೇಳ್ತಾರೆ, ಆ ಏಜ್ ಇಸ್ ವೆರಿ ಡೇಂಜರಸ್ ಅಂತ ಹೇಳ್ತಾ ಇರೋದು. 17 to 20 ಏಜ್ ಅಲ್ಲ? ಅದು ತುಂಬಾ ಡೇಂಜರ್ ಏಜ್. ನಿಮ್ಗೆ ಹೆಂಗ್ ಅನ್ಸುತ್ತಾನೆ ಹೇಳಿದ್ರೆ ಎಲ್ಲರೂ ಶತ್ರುಗಳ ತರ, ಇಡೀ ನಾನೇ ಒಬ್ಬನೇ ಸರಿ ಇರೋದು, ಇಡೀ ಪ್ರಪಂಚ ಸರಿ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.